ಎಲ್ರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಸ್ಟೇಟ್ ಲೆಜಿಸ್ಲೇಚರ್ UPSC ಪ್ರಿಲಿಮ್ಸ್ PYQ ಅನಾಲಿಸಿಸ್ ಮಾಡ್ತಾ ಇದ್ವಿ. 2011ರಿಂದ 2024ರವರೆಗೆ 2011ರಿಂದ 2024ರವರೆಗೆ ಯಾವ ಟಾಪಿಕ್ ಮೇಲೆ ಬಂದಿತ್ತು ಅನ್ನೋದ್ರ ಬಗ್ಗೆ ಇದು ಸೀರೀಸ್. ಇದು ಅಂದರೆ ಟಾಪಿಕ್ ವೈಸ್ ಅನಾಲಿಸಿಸ್ ಮಾಡ್ತಾ ಇರೋದು. ಓಕೆ, ಶುರು ಮಾಡೋಣ ಹಾಗಾದರೆ. ಓಕೆ, ಇದು ಸ್ಟೇಟ್ ಲೆಜಿಸ್ಲೇಚರ್ ಮೇಲೆ ಟ್ರೆಂಡ್ಸ್ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. 2015, 18 ಮತ್ತು 19ರಲ್ಲಿ ಕೇಳಿದ್ರು. 2019ರಲ್ಲಿ ಕೇಳಿದ. ಈಗಾಗಲೇ ನಾನು ಗವರ್ನರ್ದು ಮಾಡಿಸ್ಬೇಕಾದ್ರೆ ಈ ಒಂದು ಟಾಪಿಕ್ದು ಅಲ್ಲೇ ಅಂದರೆ ಗವರ್ನರ್ ಚಾಪ್ಟರಲ್ಲೇ ನಾನು ಮುಗಿಸ್ಬಿಟ್ಟಿದ್ದೀನಿ. ಗವರ್ನರ್ PYQ ಅನಾಲಿಸಿಸ್ ಮಾಡ್ತಾ ಇದ್ದೀನಲ್ಲ, ಸೊ ಅಲ್ಲೇ ಮುಗಿಸ್ಬಿಟ್ಟಿದ್ದೀನಿ. 2019ರಲ್ಲೇ ಲಾಸ್ಟು, ಆಯಿತಾ. ಸ್ಟೇಟ್ ಲೆಜಿಸ್ಲೇಚರ್ ಮೇಲೆ ಜಾಸ್ತಿ ಕ್ವಶನ್ಸ್ ಬಂದಿಲ್ಲ, ಬಟ್ ಈ ಸತಿ ಬರಬಹುದು. ಸೊ ಬರುವಂಥ ಎಲ್ಲ ಚಾನ್ಸಸ್ಗಳಿದ್ದಾವೆ. ಸೊ ದಯವಿಟ್ಟು ಓದ್ಕೊಳ್ಳಿ ಈ ಟಾಪಿಕ್ ಮೇಲೆ, ಆಯಿತಾ. ಜಾಸ್ತಿ ಸ್ಟ್ರೆಸ್ ಕೊಡಿದ್ರ ಮೇಲೆ, ಪಾರ್ಲಿಮೆಂಟ್ ಮತ್ತು ಇದ್ರ ಮೇಲೆ, ಆಯಿತಾ. ಶುರು ಮಾಡೋಣ ಹಾಗಾದರೆ. ಓಕೆ, ಮೊದಲನೇ ಕ್ವಶನು 2015ರಲ್ಲಿ ಕೇಳಿದ್ದು. ದ ಲೆಜಿಸ್ಲೇಟಿವ್ ಕೌನ್ಸಿಲ್ ಆಫ್ ಅ ಸ್ಟೇಟ್ ಇನ್ ಇಂಡಿಯಾ ಕ್ಯಾನ್ ಬಿ ಲಾರ್ಜರ್ ಇನ್ ಸೈಜ್ ದ್ಯಾನ್ ಹಾಫ್ ಆಫ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಸ್ಟೇಟ್. ಮೊದಲನೇ ಸ್ಟೇಟ್ಮೆಂಟ್ ಆಯಿತು. ಎರಡನೇ ಸ್ಟೇಟ್ಮೆಂಟು, ದ ಗವರ್ನರ್ ಆಫ್ ಅ ಸ್ಟೇಟ್ ನಾಮಿನೇಟ್ಸ್ ದ ಚೇರ್ಮನ್ ಆಫ್ ದ ಲೆಜಿಸ್ಲೇಟಿವ್ ಕೌನ್ಸಿಲ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಸ್ಟೇಟ್ ಅಂತೆ. ಸೊ ಏನಿರ್ಬೋದು ಆನ್ಸರು? ಎರಡೂ ತಪ್ಪಿದೆ. ಯಾಕೆ ಸರ್? ಇದು ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಯಾಕಂದರೆ ನೀವು ಇನ್ನೂ ಸ್ಟೇಟ್ ಲೆಜಿಸ್ಲೇಚರ್ ಓದಿಲ್ಲ ಅಂದರೆ, ನಾನು ಇನ್ನೂ ಕ್ಲಾಸ್ ಮಾಡಿಲ್ಲ. ನನ್ನ ಕ್ಲಾಸ್ನ ಫಾಲೋ ಮಾಡ್ತಿರೋರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೊ ಇಲ್ಲಿ ಏನಾಗಿದೆ ಅಂತಂದರೆ, ನಿಮ್ಮ ಲೆಜಿಸ್ಲೇಟಿವ್ ಕೌನ್ಸಿಲು ಎಷ್ಟಿರಬೇಕು ಅಂತಂದರೆ ಇಲ್ಲಿ ಹಾಫ್ ಬರಲ್ಲ. ನಿಮ್ಮ ಲೆಜಿಸ್ಲೇಟಿವ್ ಕೌನ್ಸಿಲ್ ಎಷ್ಟಿರಬೇಕು ಅಂತಂದರೆ, ಅಕಸ್ಮಾತು ಲೆಜಿಸ್ಲೇಟಿವ್ ಅಸೆಂಬ್ಲಿ 3 ಭಾಗ ಇತ್ತು ಅಂದರೆ ಲೆಜಿಸ್ಲೇಟಿವ್ ಕೌನ್ಸಿಲು 3ರಲ್ಲಿ 1 ಭಾಗಕ್ಕಿಂತ ಕಮ್ಮಿ ಇರಬೇಕು, 1 ಭಾಗಕ್ಕಿಂತ ಜಾಸ್ತಿ ಹೋಗಬಾರ್ದು. ಅಂದರೆ ಸ್ಟೇಟ್ಮೆಂಟ್ ಹೇಳ್ತೀನಿ, ಇದು ಯಾವುದು ಅಂತಂದರೆ ಆರ್ಟಿಕಲ್ 171. ಆರ್ಟಿಕಲ್ 171 ಏನು ಹೇಳ್ತಿದೆ ಅಂತಂದರೆ, ದ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಆಫ್ ಅ ಸ್ಟೇಟ್ ಕ್ಯಾನ್ ನಾಟ್ ಬಿ ಮೋರ್ ದ್ಯಾನ್ 1/3 ಆಫ್ ಟೋಟಲ್ ಸ್ಟ್ರೆಂತ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಆಯ್ತಾ? ಆರ್ಟಿಕಲ್ 171 ಓಪನ್ ಮಾಡಿ ನೋಡಿ, ಅಲ್ಲಿ ಗೊತ್ತಾಗುತ್ತೆ ನಿಮಗೆ, ಆಯಿತಾ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಿದೆ. ಎರಡನೇ ಸ್ಟೇಟ್ಮೆಂಟ್ ಯಾಕೆ ತಪ್ಪು ಸರ್? ಇಲ್ಲಿ ಗವರ್ನರ್ ಅವರು ನಿಮ್ಮ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಚೇರ್ಮನ್ನ ಯಾವುದೇ ಕಾರಣಕ್ಕೂ ನಾಮಿನೇಟ್ ಮಾಡೋದಿಲ್ಲ. ಹಾಗಾದರೆ ಚೇರ್ಮನ್ ಹೇಗೆ ಎಲೆಕ್ಟ್ ಆಗ್ತಾರೆ ಅಂದರೆ, ಅವರು ಇಂಡೈರೆಕ್ಟ್ಲಿ ಎಲೆಕ್ಟ್ ಆಗ್ತಾರೆ. ಈಗ ಈಗ ಚೇರ್ಮನ್ ಒಬ್ಬರು, ಲೆಜಿಸ್ಲೇಟಿವ್ ಕೌನ್ಸಿಲ್ ಒಬ್ಬರು ಮೆಂಬರ್ ಆಗಿರ್ತಾರೆ. ಆದರೆ ಯಾರೋ ಒಬ್ಬ ಲೆಜಿಸ್ಲೇಟಿವ್, ನಿಮ್ಮ ವಿಧಾನ ಪರಿಷತ್ತಲ್ಲಿ ಯಾರೊಬ್ಬ ಮೆಂಬರ್ ಕೂತಿದ್ದಾನೆ. ಅಲ್ಲಿರೋ ಲೆಜಿಸ್ಲೇಟಿವ್ ಅಂದರೆ ವಿಧಾನ ಪರಿಷತ್ತಲ್ಲಿರುವಂಥ ಎಲ್ಲ ಮೆಂಬರ್ಗಳು ಸೇರಿ ಒಗ್ಗಟ್ಟಿನಿಂದ ಒಬ್ಬನ್ನ ಆಯ್ಕೆ ಮಾಡಿ ಈ ಚೇರ್ಮನ್ ಪೋಸ್ಟ್ಗೆ ಕೂರಿಸ್ತಾರೆ, ಇಂಡೈರೆಕ್ಟ್ಲಿ ಎಲೆಕ್ಟೆಡ್. ಹಾಗಾಗಿ ಇಲ್ಲಿ ಗವರ್ನರ್ ಅವರು ಯಾವುದೇ ಕಾರಣಕ್ಕೂ ನಾಮಿನೇಟ್ ಮಾಡೋದಿಲ್ಲ. ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ತಪ್ಪಿದೆ. ಅರ್ಥ ಆಯ್ತಾ? ಮೊದಲನೇದು ಆರ್ಟಿಕಲ್ 171 ಪ್ರಕಾರ ದ ಲೆಜಿಸ್ಲೇಟಿವ್ ಕೌನ್ಸಿಲ್ ಆಫ್ ಅ ಸ್ಟೇಟ್ ಇನ್ ಇಂಡಿಯಾ ಶುಡ್ ನಾಟ್ ಬಿ ಮೋರ್ ದೆನ್ 1/3 ಆಫ್ ದ ಟೋಟಲ್ ಸ್ಟ್ರೆಂತ್ ಆಫ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಇದು ನಿಮ್ಮ ಆರ್ಟಿಕಲ್ 171 ಹೇಳ್ತದೆ. ಇಲ್ಲಿ ಹಾಫ್ ಅಂತ ಕೇಳಿದ್ದಾನೆ, ಇಲ್ಲಿ ಹಾಫ್ ಬರಬಾರ್ದಾಗಿತ್ತು, ತಪ್ಪಿದೆ. ಆಯಿತಾ? ಇಲ್ಲಿ ಚೇರ್ಮನ್ ಅವ್ರನ್ನ ಯಾವುದೇ ಕಾರಣಕ್ಕೂ ಗವರ್ನರ್ ಅವರು ನಾಮಿನೇಟ್ ಮಾಡೋದಿಲ್ಲ. ಚೇರ್ಮನ್ ಅವರು ಇಂಡೈರೆಕ್ಟ್ಲಿ ಎಲೆಕ್ಟ್ ಆಗ್ತಾರೆ ಫ್ರಮ್ ದಿ ಅಮಾಂಗ್ ದ ಲೆಜಿಸ್ಲೇಟಿವ್ ಕೌನ್ಸಿಲ್ ಮೆಂಬರ್ಸ್. ಹಾಗಾಗಿ ಆನ್ಸರ್ ಇಸ್ ನೈದರ್ 1 ನಾಟ್ 2. ಈಸಿ ಕ್ವಶನ್ ಇದು. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಓಕೆ, ದ ಸ್ಪೀಕರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಶಾಲ್ ವೆಕೇಟ್ ಇಸ್ ಆಫೀಸ್ if he ceases to be a member of the assembly. Whenever the legislative assembly is dissolved, the speaker shall vacate his office immediately. ಸೊ ಇದು 2018 ಕೇಳಿದ್ದು. ಏನಿರ್ಬೋದು ಆನ್ಸರ್ ಹೇಳ್ತಾರಾ? ಸೊ ಇದಕ್ಕೆ ಆನ್ಸರ್ ಬಂದು ಓನ್ಲಿ 1 ಅಂತ, ಆಯಿತಾ. ಸೊ ಹೇಗೆ ಸರ್ ಹೇಳ್ತೀನಿ ಈಗ. ಸೊ ಮೊದಲನೇದು, ದ ಸ್ಪೀಕರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಶಾಲ್ ವೆಕೇಟ್ ಇಸ್ ಆಫೀಸ್ ಇಫ್ ಈ ಸೀಸಸ್ ಟು ಬಿ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಓಕೆ, ಅಕಸ್ಮಾತ್ ಈಗ ಸ್ಪೀಕರ್ ಯಾರಪ್ಪ? ಸ್ಪೀಕರ್ ಅಂದರೆ ಯಾರು? ಸ್ಪೀಕರ್ ಅನ್ನೋರು ನಿಮ್ಮ ವಿಧಾನಸಭೆ ಒಬ್ಬರು ಮೆಂಬರ್ ಆಗಿರ್ತಾರೆ. ಸೊ ವಿಧಾನಸಭೆ ಮೆಂಬರ್ ಆಗಿರೋನೇ ಒಬ್ಬನ್ನ ಸ್ಪೀಕರಾಗಿ ಅಪಾಯಿಂಟ್ ಮಾಡ್ತಾರೆ, ಆಯಿತಾ. ಸೊ ಈಗ ಅಕಸ್ಮಾತ್ ಅವರು ಮೆಂಬರ್ಶಿಪ್ನೇ ಕಳ್ಕೊಂಡ್ರೆ, ವಿಧಾನಸಭೆಯಲ್ಲಿ ಅವರು ಮೆಂಬರ್ಶಿಪ್ನೇ ಕಳ್ಕೊಂಡ್ರೆ ಆ ಸ್ಪೀಕರ್ ಪದವಿಯಿಂದ ಈಚೆಗೆ ಬರಬೇಕು ಅಂತ ಇಲ್ಲಿ ಸ್ಟೇಟ್ಮೆಂಟ್ ಇದೆ. ಸೊ ಹಾಗಾಗಿ ಹೌದಲ್ವಾ? ಅಕಸ್ಮಾತ್ ಅವರು ವಿಧಾನಸಭೆಯಲ್ಲಿ ಮೆಂಬರ್ಶಿಪ್ ಕಳ್ಕೊತು ಅಂತಂದರೆ ಅಫ್ಕೋರ್ಸ್ ಅವರು ಸ್ಪೀಕರ್ ಅನ್ನೋ ಒಂದು ಹುದ್ದೆಗೆ ಅವರು ರಾಜೀನಾಮೆ ಕೊಡಲೇಬೇಕಾಗ್ತದೆ, ಆಯಿತಾ. ಓಕೆ, ಹಾಗಾಗಿ ಇದು ಸ್ಟೇಟ್ಮೆಂಟ್ ಕರೆಕ್ಟಾಗಿದೆ. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಅಕಸ್ಮಾತ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಏನಾದ್ರು ವಿಲೀನಗೊಂಡ್ರೆ ಅಂದರೆ ಡಿಸಾಲ್ವ್ ಆದರೆ
ದ ಸ್ಪೀಕರ್ ಶಾಲ್ ವೆಕೆಟ್ ಇಸ್ ಆಫೀಸ್ ಇಮಿಡಿಯೇಟ್ಲಿ ಅಂತಿದೆ. ಸೊ ಈಗ ಅಕಸ್ಮಾತ್ ಇದು ತಪ್ಪಿದೆ ಸ್ಟೇಟ್ಮೆಂಟು. ಯಾಕೆ ಅಂತಂದರೆ ಅಕಸ್ಮಾತು ನಿಮ್ಮ ವಿಧಾನಸಭೆ ಏನಾದರೂ ವಿಲೀನಗೊಂಡ್ರೆ ಸ್ಪೀಕರು ತಕ್ಷಣ ಈಚೆಗೆ ಬಂದ್ಬಿಡಲ್ಲ. ಸ್ಪೀಕರ್ ಅವರು ಹೊಸ ಎಲೆಕ್ಷನ್ ಆಗಿ ಹೊಸ ಸ್ಪೀಕರ್ ಬರೋವರೆಗೂ ಕೂಡ ಅವರು ಅಲ್ಲೇ ಇರ್ತಾರೆ. ಅರ್ಥ ಆಯ್ತಾ? ಸೊ ಅಕಸ್ಮಾತ್ ಗೌರ್ಮೆಂಟ್ ಬಿದ್ದೋಯ್ತು, ಏನೇ ಆದರೂ ಕೂಡ ವಿಲೀನಗೊಳ್ಳೋದು, ಡಿಸಾಲ್ವ್ ಆಗೋದು, ವಿಧಾನಸಭೆಗೆ ಏನಾದರೂ ಕೂಡ ಸ್ಪೀಕರ್ ಅವರು ಪೋಸ್ಟ್ ಬಿಟ್ಟು ಈಚೆ ಬರೋದಿಲ್ಲ ಅಂಟಿಲ್ ಅನ್ಲೆಸ್ ಅ ನ್ಯೂ ಸ್ಪೀಕರ್ ಕಮ್ಸ್ ಟು ದ್ಯಾಟ್ ಪೊಸಿಷನ್. ಆಯಿತಾ? ಹೊಸ ಸ್ಪೀಕರ್ ಅವರು ಅಲ್ಲಿ ಅಪಾಯಿಂಟ್ ಆಗೋವರೆಗೂ ಕೂಡ ಅವರು ಆಫೀಸಲ್ಲೇ ಇರ್ತಾರೆ. ಸರಿನಾ? ಹಾಗಾಗಿ ಅವರು ತಕ್ಷಣ ಇಮ್ಮಿಡಿಯೇಟಾಗಿ ಯಾವುದೇ ಕಾರಣಕ್ಕೂ ಅವ್ರ ಆಫೀಸಿಂದ ಈಚೆಗೆ ಬರಲ್ಲ. ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಿದೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ 1 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಈಗ ಇಷ್ಟೇ, ಇನ್ನೇನಿಲ್ಲ, ಜಾಸ್ತಿ ಕೇಳಲ್ಲ ಅವನು. ಸ್ಟೇಟ್ ಲೆಜಿಸ್ಲೇಚರ್ ಮೇಲೆ ಕಂಪ್ಲೀಟಾಗಿ ನಿಮ್ಮ ಸ್ಟೇಟ್ ಲೆಜಿಸ್ಲೇಚರ್ ಮುಗೀತು. ಈಗ ನಾನು ಗವರ್ನರ್ ಮಾಡಿಸ್ಬೇಕಾದ್ರೆ ನಾನು ಒಂದು ಕ್ವಶನ್ಸ್ ಮಾಡಿಸಿದೆ ಅಂತ ಹೇಳಿದೆ, ಅದೊಂದು ಇಲ್ಲೇ ಇದೆ, ಹೇಳ್ತೀನಿ ನೋಡಿ. ಗವರ್ನರ್ ಮಾಡಿಸ್ಬೇಕಾದ್ರೆ ಇದ್ರ ಬಗ್ಗೆ ಹೇಳಿದಲ್ವಾ, ಇದು ಮಾಡಿರ್ತೀರ, ನೋಡ್ಕೊಳ್ಳಿ ಆನ್ಸರ್ ಕೂಡ. ವಿತ್ ರೆಫರೆನ್ಸ್ ಟು ದ legislative assembly of a state in India, consider the following statements. Okay, the governor make the customary address to the member of the houses at the commencement of the first session of the year. ಹೌದಲ್ವಾ? ಹೌದು. When a state legislature does not have the rule on a particular matter, it follows the Lok Sabha rule on that matter. ಹೌದಲ್ವಾ? ಇದು ಕೂಡ ಹೌದು. ಸೊ ಆನ್ಸರ್ ಇಸ್ ಬೋತ್ 1 and 2. ಇದಕ್ಕೆ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ನೀವು ಗವರ್ನರ್ ವಿಡಿಯೋ ನೋಡಿ. ಗವರ್ನರ್ದು PYQ ಅನಾಲಿಸಿಸ್ ಮಾಡಿದ್ದೀನಲ್ಲ, ಸೊ ಅಲ್ಲಿ ನಾನು ಡೀಟೇಲಾಗಿ ಹೇಳಿದ್ದೀನಿ. ಸಿಂಪಲಾಗಿ ಹೇಳ್ಬಿಡಲ್ಲ ಇಲ್ಲನೇ ಏನು ಅಂತ. ಅಕಸ್ಮಾತು ಎರಡನೇ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದೀನಿ. ಈಗ ಕೆಲವೊಂದು ಪರ್ಟಿಕ್ಯುಲರ್ ಮ್ಯಾಟರ್ಗೆ ನಮ್ಮ ಹತ್ರ ಒಂದು ಆರ್ಡಿನರಿ ಲಾಗಳಿರಲಿಲ್ಲ ಅಂತ ತಿಳ್ಕೊಳ್ಳಿ. ನಮ್ಮ ಹತ್ರ ಆ್ಯಕ್ಚುಲಿಗೆ ಲಾಗಳಿರಲಿಲ್ಲ ಒಂದು ಪರ್ಟಿಕ್ಯುಲರ್ ಮ್ಯಾಟರ್ಗೆ. ಸೊ ಅಂಥ ಟೈಮಲ್ಲಿ ಏನು ಮಾಡುತ್ತೆ, ಸ್ಟೇಟ್ ಲೆಜಿಸ್ಲೇಚರ್ ಏನು ಮಾಡ್ತಾರೆ, ಅವರು ಲೋಕಸಭೆಯಲ್ಲಿ ಇರುತ್ತಲ್ಲ ರೂಲ್ಗಳು, ಆ ರೂಲ್ನ ಬಾರೋ ಮಾಡ್ತಾರೆ. ನಮ್ಮ ಹತ್ರ ಕೆಲವೊಂದು ಲಾಗಳಿಲ್ಲ ಅಂತಂದರೆ ಅವರು ಪಾಲನೆ ಮಾಡಿದಂತಹ ಪಾರ್ಲಿಮೆಂಟ್ ಅವರು ಏನು ಪಾಲನೆ ಮಾಡ್ತಾರೆ ಅಂದರೆ ಲೋಕಸಭೆಯಲ್ಲಿ ಏನು ಪಾಲನೆ ಮಾಡ್ತಾರೆ ಅದೇ ಲಾಗಳನ್ನ ತಗೊಂಡು ಬಂದು ನಮ್ಮ ವಿಧಾನಸಭೆಯಲ್ಲಿ ಫಾಲೋ ಮಾಡಬಹುದು. ಆಯಿತಾ? ಮೊದಲನೇ ಸ್ಟೇಟ್ಮೆಂಟು, ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಸೊ ಮೊದಲನೇ ಸ್ಟೇಟ್ಮೆಂಟ್ ಯಾಕೆ ಕರೆಕ್ಟು ಅಂತಂದರೆ ಆಫ್ಟರ್ ಎವ್ರಿ ಇಯರ್, ಆಯಿತಾ, ಹೊಸ ವರ್ಷ ಶುರು ಆಗುತ್ತಲ್ಲ, ಹೊಸ ವರ್ಷ ಶುರುವಾಗಿ ಬಡ್ಜೆಟ್ ಸೆಷನ್ ಬರ್ತಾ ಇರುತ್ತೆ ನೋಡಿ. ಈಗ ಫೆಬ್ರವರಿ ಟೈಮಲ್ಲಿ ಈಗ ರೀಸೆಂಟಾಗಿ ಪ್ರೆಸಿಡೆಂಟ್ ಅವರೇ ಒಂದು ದೇಶವನ್ನು ಉದ್ದೇಶಿಸಿ ಮಾತಾಡಿದ್ರಲ್ವ, ಅಂದರೆ ಗೌರ್ಮೆಂಟ್ನ ಪರವಾಗಿ ಒಂದು ಬಡ್ಜೆಟ್ ಟೈಮಲ್ಲಿ ಒಂದು ಸ್ಪೀಚ್ ಕೊಡ್ತಾರೆ. ಅಂದರೆ ಈ ಒಂದು ಗೌರ್ಮೆಂಟು ಮುಂದೆ ಇದೆಲ್ಲ ತೊಗೊಂಡು ಬರುತ್ತೆ. ಈಗ ರಾಹುಲ್ ಗಾಂಧಿ ಅಣ್ಣ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ, ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟು. ನನಗೆ ಕೂತು ಬೋರ್ ಆಯಿತು ಅಂದ್ಕೊಂಡು ಹೇಳ್ದ ಅವನು, ಅಲ್ವಾ? ಸೊ ಅದನ್ನ ಮಾಡ್ಕೊಳ್ಳಿ. ಸೊ ಆ ಥರ ಪ್ರತಿ ವರ್ಷ ಆಫ್ಟರ್ ಎವ್ರಿ ಜನರಲ್ ಎಲೆಕ್ಷನ್ ಆದಮೇಲೂ ಕೂಡ ಗವರ್ಮೆಂಟ್ನ ಉದ್ದೇಶಿಸಿ, ಜನಗಳನ್ನ ಉದ್ದೇಶಿಸಿ ಒಂದು ಮಾತುಗಳನ್ನ ಹಾಡ್ತಾರೆ. ಯಾರು? ನಮ್ಮ ಪ್ರೆಸಿಡೆಂಟ್ ಸಾಹೇಬರು. ಸೊ ಈ ನಮ್ಮ ಸ್ಟೇಟಲ್ಲೂ ಕೂಡ ಗವರ್ನರ್ ಅವರು ಮಾತಾಡ್ತಾರೆ. ಈಗ ಪ್ರೆಸಿಡೆಂಟ್ ಅವ್ರು ಹೇಗೆ ಮಾತಾಡ್ತಾರೋ ಸೆಂಟ್ರಲ್ಲಿ, ಹಾಗೆ ಸ್ಟೇಟಲ್ಲೂ ಗವರ್ನರ್ ಅವರು ಕೂಡ ಒಂದು ಮಾತಾಡ್ತಾರೆ. ಮೆಂಬರ್ಗಳನ್ನ ಉದ್ದೇಶಿಸಿ, ಗವರ್ಮೆಂಟ್ನ ಉದ್ದೇಶಿಸಿ ಅಥವಾ ಜನಗಳನ್ನ ಉದ್ದೇಶಿಸಿ ಒಂದು ಅಪ್ಕಮಿಂಗ್ ಇಯರಲ್ಲಿ ಇಷ್ಟೊಂದು ಪ್ರಾಜೆಕ್ಟ್ಗಳನ್ನ ತೊಗೊಂಡು ಬರ್ತಾರಂತೆ ಈ ಗವರ್ಮೆಂಟು ಅಂತ ಹೇಳ್ತಾರೆ. ಸೊ ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಎರಡನೇ ಸ್ಟೇಟ್ಮೆಂಟು ಕರೆಕ್ಟ್ ಇದೆ. ಬೋತ್ 1 and 2 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇಷ್ಟು ಬಂದು ನಿಮ್ಮ ಸ್ಟೇಟ್ ಲೆಜಿಸ್ಲೇಚರ್ದು ಒಂದು PYQ ಅನಾಲಿಸಿಸ್ ಆಗಿತ್ತು. ಸೊ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಆದರೆ ನಿಮ್ಮ ಲೋಕಲ್ ಬಾಡೀಸ್ ಮಾಡ್ತೀನಿ, ಇಲ್ಲಾಂದರೆ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಮಾಡ್ತೀನಿ. ಸರಿನಾ? ಸೊ ರಿವಿಷನ್ ಮಾಡ್ಕೊಂಡು ರೆಡಿಯಾಗಿರಿ ಅಂತ ಹೇಳ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ, ಇನ್ನೇನಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಫಸ್ಟು. ಜೊತೆಗೆ ಇಷ್ಟ ಆಯಿತು ಅಂದರೆ ಕಮೆಂಟಲ್ಲಿ ಏನಾದ್ರು ಒಂದು ಹೇಳಿ, ಇಷ್ಟ ಆಯಿತು ಅಂತ ಹೇಳಿ, ಚೆನ್ನಾಗಿ ಮಾಡಿದ್ದೀರ ಅಂತ ಹೇಳಿ, ಚೆನ್ನಾಗಿ ಮಾಡಿಲ್ಲ ಅಂತ ಹೇಳಿ, ಏನಾದ್ರು ಒಂದು ಕಮೆಂಟಲ್ಲಿ ಹೇಳಿ. ಸರಿನಾ? ಆಯಿತು, ಥ್ಯಾಂಕ್ ಯು.